ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಯೂಟ್ಯೂಬರು ನಿಮಗೆ ಹೇಳಿರಲ್ಲ ಅದನ್ನು ಬಂದುಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಂದರೆ ಈಗ ಒಂದೆರಡು ಜನ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಒಂದೆರಡು ಜನ ಬಂದಿದ್ದರು. ನಮಗೆ ಏನಂದರೆ ಕ್ವೈರೀಸ್ನ ತೊಗೊಂಡು ಬಂದಿದ್ದರು. ಈ ಥರ ನಾನು ವೀಡಿಯೋದಲ್ಲಿ ವ್ಯೂಸ್ ಬರ್ತಾಯಿಲ್ಲ, ಸಡನ್ಲಿ ಸ್ಟಾಪ್ ಆಗಿದೆ, ಏನು ರೀಸನ್ ಏನಂತ. ಸೊ ನಾನು ಅವ್ರದ್ದು ವೀಡಿಯೋಸ್ನ ಚೆಕ್ ಮಾಡಿದಾಗ ಆ್ಯಂಡ್ ನಾನು ಅವ್ರ ಹತ್ರ ಕ್ವಶನ್ಸ್ ಕೇಳಿದಾಗ ಅವ್ರು ಬಂದುಬಿಟ್ಟು ಹೇಳಿದರು ಸೇಮ್ ನಾನು ಏನೋ ನನ್ನ ಎಕ್ಸ್ಪೀರಿಯೆನ್ಸು ಇಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಪಾಪ್ಯುಲರ್ ವೀಡಿಯೋ ಅಂದರೆ ನೋಡಿ, ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ಇಲ್ಲಿ. ಸೊ ಮೋಸ್ಟ್ ಪಾಪ್ಯುಲರ್ ವೀಡಿಯೋಸ್ ನೀವೇನಾದರೂ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಯಾವುದಾದ್ರೂ ಒಂದಿದ್ದರೆ ಅದನ್ನು ನೀವೇನಾದರೂ ಬೈ ಚಾನ್ಸ್ ಡಿಲೀಟ್ ಏನಾದರೂ ಮಾಡಿದರೆ ಆಗೇನಾಗುತ್ತೆ, ಯೂಟ್ಯೂಬ್ ಸಡನ್ಲಿ ನಿಮ್ಮದು ರೀಚ್ ಡೌನ್ ಮಾಡುತ್ತೆ, ಇಂಪ್ರೆಷನ್ಸ್ ಡೌನ್ ಮಾಡುತ್ತೆ, ವ್ಯೂಸ್ ಬಂದುಬಿಟ್ಟು ಡೌನ್ ಆಗುತ್ತೆ. ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಏನಾದರೂ ಇದ್ದು ಅದನ್ನು ನೀವೇನಾದರೂ ಬೈ ಚಾನ್ಸಾಗಿ ಡಿಲೀಟ್ ಏನಾದರೂ ಮಾಡಿದರೆ, ಇಲ್ಲ ಅದರಿಂದ ರಿಯೂಸ್ ಕಾಂಟೆಂಟ್ ಏನಾದರೂ ಬಂದರೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್ ಏನಂದರೆ ರಿಯೂಸ್ ಕಾಂಟೆಂಟಿಂದ ಅವ್ರದ್ದು ಶಾರ್ಟ್ಸು ಬಂದುಬಿಟ್ಟು 86 ಮಿಲಿಯನ್ ಆ ಥರ ಹೋಗಿತ್ತು ಅವ್ರದ್ದು ಮೋಸ್ಟ್ ಪಾಪ್ಯುಲರ್ ವೀಡಿಯೋ. ಅವ್ರು ಬಂದುಬಿಟ್ಟು AI ಬಂದುಬಿಟ್ಟು ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಏನು ಮಾಡಿದ್ದಾರೆ, ರಿಯೂಸ್ ಕಾಂಟೆಂಟ್ ಬಂತಲ್ಲ ಅಂತ ಅವರು ಎಲ್ಲ ಪಾಪ್ಯುಲರ್ ವೀಡಿಯೋಸ್ನ ಅವ್ರು ಡಿಲೀಟ್ ಮಾಡಿದ್ದಾರೆ. ಸೊ ಅದು ಅವರಿಗೆ ಪಾಪ್ಯುಲರ್ ವೀಡಿಯೋಯಿಂದ ಅವ್ರದ್ದು ಫಸ್ಟೇ 4.5 ಲ್ಯಾಕ್ ಸಬ್ಸ್ಕ್ರೈಬರ್ ಆಗಿದ್ದರು ಆ ವೀಡಿಯೋಸಿಂದ ಅವ್ರಿಗೆ. ಸೊ ಅವ್ರು ಯಾವುದು ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಯಾವಾಗ ಡಿಲೀಟ್ ಮಾಡಿದ್ರು ಆವಾಗಲಿಂದ ಅವ್ರದ್ದು ರೀಚು ಡೌನ್ ಆಯಿತು ಆ್ಯಂಡ್ ಇಂಪ್ರೆಷನ್ನು ಡೌನ್ ಆಯಿತು ಆ್ಯಂಡ್ ವ್ಯೂಸ್ ಅಂತೂ ಬರ್ತಾನೆ ಇಲ್ಲ ಸರಿಯಾಗಿ. ಓಕೆನಾ? ಸೊ ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ ಇದ್ದರೂ ವ್ಯೂಸ್ ಬರೋಲ್ಲ ನೀವೇನಾದರೂ ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಏನಾದರೂ ಡಿಲೀಟ್ ಮಾಡಿದರೆ. ಓಕೆನಾ? ಸೊ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಅಂದರೆ ನಿಮಗೆ ಗೊತ್ತಲ್ಲ, ನಿಮ್ಮದು ಜಾಸ್ತಿ ನಿಮ್ಮ ವೀಡಿಯೋದಲ್ಲಿ ಯಾವುದು ವ್ಯೂಸ್ ಬಂದಿರುತ್ತೆ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾವ ವೀಡಿಯೋ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಆ ವಿಡಿಯೋನ ನೀವೇನಾದರೂ ಬೈ ಚಾನ್ಸ್ ಆಗಿನೂ ಏನಾದರೂ ಡಿಲೀಟ್ ಮಾಡಿದರೆ ಆಗ ಏನಾಗುತ್ತೆ, ನಿಮ್ಮ ಚಾನಲ್ದು ರೀಚ್ ಬಂದುಬಿಟ್ಟು ತುಂಬಾ ಡೌನ್ ಆಗಿಬಿಡುತ್ತೆ ಆ್ಯಂಡ್ ಇಂಪ್ರೆಷನ್ಸ್ ಅಂತೂ ಯೂಟ್ಯೂಬ್ ಕಳಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿರೋ ವೀಡಿಯೋ ಡಿಲೀಟ್ ಮಾಡಿದರೆ ನಾವೇನಕ್ಕೆ ಕಳಿಸ್ಬೇಕು ನಿಮ್ಮ ವೀಡಿಯೋದು ಇಂಪ್ರೆಷನ್ಸ್ ಅಂತ ಡೌನ್ ಮಾಡಿಬಿಡುತ್ತೆ. ಓಕೆನಾ? ಸೊ ಈ ಮಿಸ್ಟೇಕ್ನ ಬಂದುಬಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ಮೋಸ್ಟ್ ಪಾಪ್ಯುಲರ್ ವೀಡಿಯೋಸ್ಗಳನ್ನ ಫಸ್ಟ್ ಆಫ್ ಆಲ್ ನೀವು ವೀಡಿಯೋಸ್ನ ಡಿಲೀಟ್ ಮಾಡಲೇಬೇಡಿ, ಬೇಕಿದ್ರೆ ಪ್ರೈವೇಟ್ನ ಮಾಡಿಕೊಡಿ. ನಾನು ತುಂಬ ಹೇಳಿದ್ದೀನಿ 1 to 2 ವೀಡಿಯೋಸ್ ನೀವು ಡಿಲೀಟ್ ಮಾಡ್ಬೋದು. ಓಕೆನಾ? ನಾರ್ಮಲ್ ಆಗಿರೋ ವೀಡಿಯೋಸ್ನ, ಪಾಪ್ಯುಲರ್ ವೀಡಿಯೋಸ್ನ ಡಿಲೀಟ್ ಮಾಡಬಾರ್ದು. ನಾರ್ಮಲ್ ಆಗಿರೋ ವೀಡಿಯೋಸ್ 1 to 2 ವೀಡಿಯೋ ನೀವು ಡಿಲೀಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವೇನಾದರೂ ಡಿಲೀಟ್ ಮಾಡಿದರೆ ಆಗ ಬಂದುಬಿಟ್ಟು ನಿಮ್ಮದು ಏನಾಗುತ್ತೆ, ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗುತ್ತೆ, ಇಂಪ್ರೆಷನ್ ಕಮ್ಮಿ ಆಗುತ್ತೆ ಆ್ಯಂಡ್ ಏನಾಗುತ್ತೆ, ನಿಮ್ಮ ಚಾನಲ್ ಮುಂದಕ್ಕೆ ಹೋಗೋಲ್ಲ, ಗ್ರೋನೂ ಆಗೋಲ್ಲ, ಬೇರೆಯವ್ರ ಹತ್ರ ಇಂಪ್ರೆಷನ್ನು ಕಳಿಸಲ್ಲ ಯೂಟ್ಯೂಬ್. ಓಕೆನಾ? ಗೊತ್ತಾಯ್ತಲ್ಲ? ಸೊ ಈ ಮಾತು ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಇಟ್ಟು ನಾನು ನಿಮಗೆ ಶೇರ್ ಮಾಡಿಕೊಂಡೆ ಆ್ಯಂಡ್ ಬೇರೆಯವ್ರದ್ದು ಅವರು ನನಗೆ ಹೇಳಿದರು. ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಓಕೆನಾ? ಮೋಸ್ಟ್ ಪಾಪ್ಯುಲರ್ ವೀಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್? ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.